ನಮಸ್ಕಾರ ರೈತ ಬಾಂಧವರೇ, ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ತರಕಾರಿಯಲ್ಲಿ ವಿಷ, ನೀರಿನಲ್ಲಿ ವಿಷ, ಮಣ್ಣಿನಲ್ಲಿ ವಿಷ, ವಾತಾವರಣದಲ್ಲೂ ಸಹಿತ ವಿಷ. ಇನ್ನು ಮುಂದೆ ಹೊಟ್ಟೆಗೆ ಏನು ತಿನ್ನಬೇಕು? ನಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳೋಕ್ಕೆ ಎಲ್ಲಿಗಂತ ಹೋಗಬೇಕು ಸ್ವಾಮಿ? ಈ ಪ್ರಶ್ನೆಗಳೇ ಸದ್ಯಕ್ಕೀಗ ಜನಸಾಮಾನ್ಯರಲ್ಲಿ ಕಾಡ್ತಾ ಇವೆ. ಆರೋಗ್ಯ ವೃದ್ಧಿಸಬೇಕಾದಂತಹ ತರಕಾರಿಗಳೇ ನಮ್ಮ ದೇಹವನ್ನು ಸೇರಿ ಸ್ಲೋ ಪಾಯ್ಸನ್ಗಳಾಗಿ ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್, ನರ ದೌರ್ಬಲ್ಯ, ಬುದ್ಧಿಮತ್ತೆ ಸಮಸ್ಯೆಯಂತಹ ಆತಂಕಕಾರಿ ಸಮಸ್ಯೆಗೆ ಕಾರಣ ಆಗಿರೋದೇ ಆಘಾತಕಾರಿ ವಿಷಯವಾಗಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಹೊರಬಿದ್ದಂಥ ರಿಪೋರ್ಟ್ನಲ್ಲಿ ದಿನನಿತ್ಯ ಸೇವಿಸುವ 19 ತರಕಾರಿಗಳಲ್ಲಿ ಸೀಸ ಮತ್ತು ನಿಷೇಧಿತ ಕ್ರೋಟೋಪೋಸ್ ಕೀಟನಾಶಕ ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ಬೆಳೆ ಬೆಳೆಯುವ ಮಣ್ಣಿನಲ್ಲೂ ಸಹಿತ ವಿಷ ಅಡಗಿದೆ ಎಂಬುದು ಸಂಶೋಧನೆಯಲ್ಲಿ ಸಿಕ್ಕಂಥ ಮಾಹಿತಿಯಾಗಿದೆ. ಹಾಗಾದರೆ ಈ ಸಮಸ್ಯೆಗೆ ಮೂಲ ಕಾರಣ ಆದರೂ ಏನು? ಇನ್ನು ಮುಂದೆ ಈ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳಲು ಸಾಧ್ಯವಿದೆಯಾ? ಅಥವಾ ತರಕಾರಿಗಳನ್ನೇ ತಿನ್ನೋದನ್ನು ಬಿಟ್ಟು ಬಿಡಬೇಕಾ, ನಿಲ್ಲಿಸಬೇಕಾ? ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತರಕಾರಿಯಲ್ಲಿ ಭಯಾನಕ ವಿಷ ಪತ್ತೆ, ಆತಂಕದಲ್ಲಿ ಬೆಂಗಳೂರಿನ ಮಹಾಜನತೆ. ರೈತ ಬಾಂಧವರೇ, ಇಷ್ಟು ದಿನ ಜನಸಾಮಾನ್ಯರಿಗೆ ನಾವು ಬೇಯಿಸಿ ಚಪ್ಪರಿಸಿಕೊಂಡು ತಿಂತಿದ್ದಂತಹ ತರಕಾರಿಗಳಲ್ಲಿ ಇಷ್ಟೊಂದು ವಿಷ ಇದೆ, ಇಷ್ಟೊಂದು ಕೀಟನಾಶಕ ಇದೆ, ಇಷ್ಟೊಂದು ಸೀಸ ಇದೆ ಅನ್ನೋದು ಅರಿವಿಗೆ ಇರಲಿಲ್ಲ, ಗೊತ್ತೇ ಇರಲಿಲ್ಲ. ಇವತ್ತು ಗೊತ್ತಾಗಿದ್ದ ತಕ್ಷಣ ಎಲ್ಲರೂ ಕೂಡ ನಿಬ್ಬೆರಗುಗಣ್ಣಿಂದ ನೋಡ್ತಾ ಇದ್ದಾರೆ, ಆಘಾತದಲ್ಲಿದ್ದಾರೆ. ಇಷ್ಟು ದಿನ ನಾವು ಕಷ್ಟಪಟ್ಟು ದುಡಿದ ಹಣದಲ್ಲಿ ಈ ವಿಷಾನ ಖರೀದಿ ಮಾಡಿ ನಮ್ಮ ಅಡುಗೆ ಮನೆಗೆ ತಂದು ನಾವು ಅದನ್ನು ತಿಂದು ಇವತ್ತು ಇಂತಹ ಸಮಸ್ಯೆಗಳಿಗೆ ಇಂಥ ಸಮಸ್ಯೆಗಳನ್ನು ನಾವೇ ತಂದುಕೊಂಡ್ವಾ ಅಂತ ಹೇಳಿ ಚಿಂತೆಯಲ್ಲಿ ಇದ್ದಾರೆ. ರೈತ ಬಾಂಧವರೇ, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಹೊರಬಿದ್ದಂತಹ ರಿಪೋರ್ಟ್ನಲ್ಲಿ ತರಕಾರಿಗಳಲ್ಲಿ ಸೀಸ ಪತ್ತೆಯಾಗಿದೆ. ಇದು ಬೆಂಗಳೂರಿನ ಮಹಾಜನತೆಗೆ ಒಂದು ರೀತಿ ಈಗ ಹೆಂಗಂತಂದರೆ ನಿದ್ದೆಯಲ್ಲಿದ್ದವ್ರನ್ನ ಬಡ್ದೆಬ್ಬಸ್ದಂಗಾಗ್ಬಿಟ್ಟಿದೆ. ಏನಪ್ಪ ಇಷ್ಟು ದಿನ ನಾವು ವಿಷಾನ ಸೇವಿಸ್ತಾ ಇದ್ದಿತ್ತು ಅಂತ ಹೇಳಿ. ನೋಡಿ, ಈಗ ಮಕ್ಕಳಾಗಲಿ ಅಥವಾ ಯಾರಾದ್ರೂ ಚಾಟ್ಸ್ ತಿನ್ನೋದು ಅಥವಾ ಈ ಪಿಜ್ಜಾ, ಬರ್ಗರ್ ತಿನ್ನೋದು, ಏನಾದ್ರೂ ಈ ಥರದ ಐಟಮ್ಗಳನ್ನು ತಿನ್ನುವಾಗ ಮನೆಯಲ್ಲಿ ಹೋಗಿ ತರಕಾರಿಗಳನ್ನು ಬೇಯಿಸ್ಕೊಂಡು ತಿನ್ನಿ, ಆರೋಗ್ಯಕರವಾದಂಥ ಫುಡ್ಡನ್ನು ಸೇವಿಸಿ ಅಂತ ಹೇಳಿ ಯಾರೆಲ್ಲ ಇಷ್ಟು ದಿನ ಹೇಳ್ತಿದ್ರಲ್ಲ, ಅವ್ರಿಗೆಲ್ಲ ಈಗ ತಿರುಗುಬಾಣ ಆಗ್ಬಿಟ್ಟಿದೆ. ಇಷ್ಟು ದಿನ ನಾವು ಆರೋಗ್ಯವನ್ನು ಉಳಿಸ್ಕೊಳ್ಳಿಕ್ಕೆ ತರಕಾರಿಗಳನ್ನು ತಿಂತಿದ್ದು, ಇಷ್ಟು ದಿನ ಅದೆಲ್ಲ ವಿಷ ಆಗೋಗ್ಬಿಟ್ಟಿದೆ, ಇಷ್ಟು ದಿನ ನಾವು ತಿಂದಿದ್ದೆಲ್ಲ ದುಡ್ಡು ಕೊಟ್ಟು ವಿಷ ಅಂತ ಹೇಳಿ ಈಗೆಲ್ಲರೂ ಕೂಡ ಚಿಂತೆಯಲ್ಲಿದ್ದಾರೆ, ವ್ಯಥೆಯಲ್ಲಿದ್ದಾರೆ. ಅಷ್ಟಕ್ಕೂ ಏನಾಯಿತು ಅನ್ನೋದನ್ನು ನೋಡಿದ್ರೆ, ನೋಡಿ, ಸ್ಯಾಂಪಲ್ಗಾಗಿ ಅಂದರೆ ನೋಡಿ, ಈಗ ಸದ್ಯಕ್ಕೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ವಾತಾವರಣ ಕಲುಷಿತ ಆಗಿಬಿಟ್ಟಿದೆ, ನೀರು ಕಲುಷಿತ ಆಗಿದೆ, ಮಣ್ಣು ಕಲುಷಿತ ಆಗಿದೆ, ತರಕಾರಿಯು ಕೂಡ ಕಲುಷಿತ ಆಗಿಬಿಟ್ಟಿದೆ. ಸೊ ಎಷ್ಟರ ಮಟ್ಟಿಗೆ ತರಕಾರಿಯಲ್ಲಿ ವಿಷದ ವಾಸನೆ ಇದೆ, ವಿಷ ಅಡಗಿದೆ ಅನ್ನೋದನ್ನು ಟೆಸ್ಟ್ ಮಾಡಬೇಕು. ಯಾಕಂತಂದರೆ ಚಿಕ್ಕ ಮಕ್ಕಳಿಗೆಲ್ಲ ಇವಾಗ ಕ್ಯಾನ್ಸರ್ ಕಾರಕ ಸಮಸ್ಯೆಗಳು. ಆಮೇಲೆ ಈಗ ಚಿಕ್ಕ ವಯಸ್ಸಿನ, ಈಗ 3ನೇ ಕ್ಲಾಸ್ 4ನೇ ಕ್ಲಾಸು ಹೆಣ್ಮಕ್ಳು ಇರ್ತಾರೆ, ಹೆಣ್ಣು ಹುಡುಗಿಯರು ಇರ್ತಾರೆ, ಅವರೆಲ್ಲ ಚಿಕ್ಕ ವಯಸ್ಸಿಗೆ ಋತುಮತಿ ಆಗುವಂಥದ್ದು. ಆ ಚಿಕ್ಕ ವಯಸ್ಸಿಗೆ ಅದಲ್ಲದೆ ಈಗ ಹೃದಯಾಘಾತ ಸಮಸ್ಯೆ ಅಂತವು ಈಗ 30-25 ವಯಸ್ಸು ಇದೆಲ್ಲ ಕಾಮನ್ ಆಗೋಗ್ಬಿಟ್ಟಿದೆ. ಹೃದಯಾಘಾತ ಸಮಸ್ಯೆಗೆ ಮತ್ತು ಹೃದಯ ಸ್ತಂಭನ ಅನ್ನುವಂಥ ಸಮಸ್ಯೆ, ಸಾಕಷ್ಟು ರೀತಿಯಾದಂತಹ ಅನಾರೋಗ್ಯ ಸಮಸ್ಯೆಗಳು ಬಿಗಡಾಯಿಸ್ತಾ ಇವೆ. ಸೊ ಇದೆಲ್ಲದಕ್ಕೂ ಕೂಡ ಕಾರಣ ಏನು ಅಂತ ಹೇಳಿ ಮೂಲ ಹುಡುಕಿಕೊಂಡು ಹೋದಂತಹ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅವ್ರೇನು ಮಾಡ್ತಾರೆ, ಸ್ಯಾಂಪಲ್ಗಾಗಿ ಎಲ್ಲ ಕಡೆ ಅಂತಂದರೆ ಈಗ ಮಾಲ್ನಲ್ಲೂ ಕೂಡ ತರಕಾರಿ ಮಾರಾಟ ಮಾಡ್ತಿರ್ತಾರೆ, ಮತ್ತು ರಸ್ತೆ ಬದಿಗಳಲ್ಲಿ ತರಕಾರಿ ಮಾರಾಟ ಮಾಡ್ತಿರ್ತಾರೆ. ಅದಲ್ಲದೆ ಈಗ ಕೆಲವೊಂದಿಷ್ಟು ಹೊಲಗಳಿಂದನೂ ಕೂಡ ನೇರವಾಗಿ ತರ್ತಾರಲ್ಲ, ಅವ್ರ ಕಡೆಯಿಂದ ಹೋಗಿ ಮತ್ತು ಇನ್ನೊಂದು ಕಡೆಗೆ ಅಂದರೆ ಜನಸಾಮಾನ್ಯರು ಎಲ್ಲೆಲ್ಲಿ ಅವರಿಗೆ ಬೇಕಾದ ಹಂಗೆ ಎಲ್ಲೆಲ್ಲಿ ತರಕಾರಿಗಳನ್ನು ಕೊಂಡುಕೊಳ್ತಾರಲ್ಲ, ಸೊ ಅಲ್ಲೆಲ್ಲ ಹೋಗ್ಬಿಟ್ಟು ಒಂದು 72 ತರಹದ ತರಕಾರಿಗಳ ಸ್ಯಾಂಪಲ್ಗಳನ್ನು ಅವ್ರು ತೊಗೊಂಡು ಬಂದು ಪ್ರಯೋಗಾಲಯದಲ್ಲಿ ಅದನ್ನು ಟೆಸ್ಟ್ ಮಾಡಿದ್ದಾರೆ. ಟೆಸ್ಟ್ ಮಾಡಿದಾಗ ಗೊತ್ತಾಗಿತ್ತು, ತಂದಂತಹ 72 ಮಾದರಿಯಲ್ಲಿ 19 ತರಕಾರಿಗಳಲ್ಲಿ ಸೀಸ ಪತ್ತೆಯಾಗಿದೆ, ಲೋಹದ ಅಂಶ ಇದೆ ಅಂತ ಹೇಳಿ ಗೊತ್ತಾಗಿದೆ. ಸೊ ಈ ಲೋಹ ನಮ್ಮ ದೇಹಕ್ಕೆ ಸೇರಿಕೊಂಡ್ರೆ ಎಷ್ಟೆಲ್ಲ ಸಮಸ್ಯೆ ಇದೆ ಗೊತ್ತಾ? ನೋಡಿ, ಈ ಸೀಸ ಅನ್ನುವಂಥ ಲೋಹ ನಮ್ಮ ದೇಹದ ಒಳಗಡೆ ಸೇರಿಕೊಂಡಾಗ ನಮಗೆ ಈ ಎಲ್ಲ ಸಮಸ್ಯೆಗಳು ಅಂತಂದರೆ ಈ ಅನಾರೋಗ್ಯದ ಸಮಸ್ಯೆಗಳು ಇದಕ್ಕಿದ್ದ ಹಾಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡೋದು, ಕ್ಯಾನ್ಸರ್ ಕಾರಕ ಸಮಸ್ಯೆ, ಮತ್ತು ಅದೇನೋ ಬ್ಲಡ್
ಕ್ಯಾನ್ಸರ್ ಅಂತೆ, ಏನೇನೋ ಸಮಸ್ಯೆಗಳು. ಅಂತಂದರೆ ನಿನ್ನೆ ಇದ್ದವರು ಇವತ್ತಿಲ್ಲ, ಆ ಥರದ್ದೆಲ್ಲ ಸಮಸ್ಯೆಗಳು. ಅಂತಂದರೆ ಆಯುಷ್ಯ ಕೂಡ ಕಮ್ಮಿ ಆಗ್ತಾ ಇದೆ. ಅಂದರೆ ಇವತ್ತಿನ ದಿನಮಾನಗಳಲ್ಲಿ ಅವರು 100 ವರ್ಷ ಬದುಕಿರೋದಲ್ಲ, ಅದು ಸಾಧನೆ ಅಲ್ಲ. ಇವತ್ತಿನ ದಿನಮಾನಗಳಲ್ಲಿ ಅವರು ಒಂದು 60-70 ವಯಸ್ಸಿನವರು ಇದ್ದಾರೆ ನಮ್ಮ ಜೊತೆಗೆ ಅಂತಂದರೆ ಅದೊಂದು ಸಾಧನೆ ಆಗಿದೆ. ಯಾಕಂತಂದರೆ ಅಂತಹ ವಿಷಯದ ನಾವು ಇದರಲ್ಲಿ ನಾವಿರೋ ಕಾರಣಕ್ಕಾಗಿ ಅವರು ಅಷ್ಟಾದರೂ ವಯಸ್ಸಿನಲ್ಲಿ ಇದಾರಲ್ಲ, ಬದುಕಿದಾರಲ್ಲ ಅನ್ನುವಂಥದ್ದನ್ನು ಇವಾಗ ನಾವು ಖುಷಿ ಪಡಬೇಕು, ಸಂಭ್ರಮಿಸಬೇಕಾಗಿರುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಸೊ ನೋಡಿ, ಸೀಸ ಪತ್ತೆ ಆಗಿದೆ ಅಂತಂತಂದರೆ ಇದು ನಾವು ಕಾಮನ್ ಆಗಿ ತೆಗೆದುಕೊಳ್ಳೋ ವಿಚಾರ ಅಲ್ಲ. ಇದನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಸೀರಿಯಸ್ ಆಗಿ ತೆಗೆದುಕೊಂಡ್ರೂ ಇದನ್ನು ನಾವು ಮೂಲ ಸಮಸ್ಯೆಯನ್ನು ಹುಡುಕಬೇಕು. ಈ ತಪ್ಪನ್ನು ಅಂದರೆ ಯಾರ ಒಂದು ತಪ್ಪಿನಿಂದಾಗಿ ಇಷ್ಟೆಲ್ಲ ಸಮಸ್ಯೆ ಬಿಗಡಾಯಿಸ್ತಾ ಇದೆ ಅನ್ನೋದನ್ನು ಕೂಡ ನಾವು ಕಂಡುಕೊಳ್ಬೇಕಾಗತ್ತೆ. ಯಾಕಂತಂದರೆ ಇವತ್ತು ತರಕಾರಿನ ಹೋಗಿ ಯಾರು ಕೂಡ ಫ್ರೀಯಾಗಿ ಕೊಂಡ್ಕೊಂಡು ಬರ್ತಾ ಇಲ್ಲ, ದುಡ್ದಿರೋ ದುಡ್ಡಲ್ಲಿ ಹೋಗಿ ತರಕಾರಿಗಳನ್ನು ಕೊಂಡ್ಕೊಂಡು ಬರ್ತಾರೆ. ಸೊ ಈಗ ನೋಡಿ, ಯಾರೇ ಆಗಲಿ, ಈಗ ನಾನ್ ವೆಜಿಟೇರಿಯನ್ ಅಂತ ಅಂದ್ಕೊಳ್ಳಿ, ಅವರು ನಾನ್ ವೆಜ್ ತಿಂತಾರೆ, ಇವರು ವೆಜಿಟೇರಿಯನ್. ಈಗ ವೆಜಿಟೇರಿಯನ್ಗೆ ಮಾತ್ರ ಇದು ಸಮಸ್ಯೆ, ನಾನ್ ವೆಜ್ನವ್ರಿಗಿಲ್ಲ. ನೋಡಿ, ನಾನ್ ವೆಜ್ ಅಡುಗೆ ಮಾಡಬೇಕು ಅಂತಂದ್ರೂ ಅಲ್ಲಿ ತರಕಾರಿಗಳು ಬೇಕೇ ಬೇಕು, ಅವ್ರಿಗೂ ಕೂಡ ಈ ಸಮಸ್ಯೆ ಇದೆ. ಹಂಗಂತ ಹೇಳಿ ನಾನ್ ವೆಜ್ ಅಂತ ಹೇಳಿ ಪ್ರತಿದಿನವೂ ಅದನ್ನೇ ಬೇಯಿಸ್ಕೊಂಡು ತಿನ್ನೋಕ್ಕಾಗತ್ತಾ? ವಾರದಲ್ಲಿ 2-3 ದಿನ ತಿಂತಾರೆ ಅಷ್ಟೇ, ಉಳ್ಕಿದ್ದ ದಿನ ಅವರೆಲ್ಲ ಮತ್ತೆ ಈ ತರಕಾರಿಗೆ ಅವಲಂಬನೆ ಆಗಬೇಕು. ಒಟ್ಟಿನಲ್ಲಿ ಭೂಮಿ ಮೇಲೆ ಇರುವಂಥ ಮನುಷ್ಯರೆಲ್ಲರೂ ಕೂಡ ತರಕಾರಿ ಮೇಲೆ ಒಂದಲ್ಲ ಒಂದು ರೀತಿ ಅವಲಂಬನೆ ಆಗಿದ್ದಾರೆ. ಹಾಗೆ ಪ್ರಾಣಿ ಪಕ್ಷಿಗಳು ಕೂಡ ತರಕಾರಿನ ಸೇವಿಸ್ತಾ ಇದ್ದಾವೆ. ಸೊ ಎಲ್ಲರಿಗೂ ಕೂಡ ಇದೊಂದು ಹಾನಿಕಾರಕ ವಿಷಯ ಆಗಿದೆ. ಸೊ ಇದನ್ನು ನಾವು ಸರಿ ಮಾಡ್ಕೋಬೇಕು. ನೋಡಿ, ನಾವು ಮೂಲ ಸಮಸ್ಯೆಯನ್ನು ಹುಡ್ಕೊಂಡು ಹೋದ್ರೆ ನೋಡಿ, ಪ್ರಯೋಗಾಲಯದಲ್ಲಿ ಮಣ್ಣನ್ನು ಪರೀಕ್ಷೆ ಮಾಡ್ತಾರೆ. ಮಣ್ಣಿನಲ್ಲೂ ಕೂಡ ಅತಿ ಹೆಚ್ಚಿನದಾಗಿ ವಿಷ ಪತ್ತೆಯಾಗಿದೆ. ಸೊ ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ಈಗ ಈ ಬೆಳೆಗಳನ್ನು ನಾವು ಎಲ್ಲಿ ಬೆಳೀತಾ ಇದ್ದೀವಿ? ಮಣ್ಣಿನ ಮೇಲೆ ಬೆಳೀತಾ ಇದ್ದೀವಿ. ಸೊ ಈಗ ಕೃಷಿ ಭೂಮಿಯಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ವಿಷ ಇದೆ ಅಂತಂದರೆ ಸೊ ಈಗ ಅದರಲ್ಲಿ ಬೆಳೆದಂಥ ಬೆಳೆಗಳಲ್ಲಿ ಆಟೋಮೆಟಿಕ್ ಆಗಿ ಈ ವಿಷದ ವಾಸನೆ ಇದ್ದೇ ಇರುತ್ತೆ, ವಿಷ ಅಡಗಿರುತ್ತೆ. ಸೊ ಈಗ ಈ ಒಂದು ಸಮಸ್ಯೆ ಈಗ ದೊಡ್ಡ ಮಟ್ಟದಲ್ಲಿ ಉಲ್ಬಣ ಆಗಿಬಿಟ್ಟಿದೆ. ಸೊ ಈಗ ನಮ್ಮ ರೈತರು ಮಾಡುವಂಥ ತಪ್ಪೇನು, ಮತ್ತು ರೈತರ ಮಾಡಿದ್ದಷ್ಟೇ ತಪ್ಪಲ್ಲದೆ ಮತ್ತಿನ್ಯಾವ ಬೇರೆ ಸಮಸ್ಯೆಯಿಂದನೂ ಕೂಡ ವಿಷ ಹರಡಿಕೊಳ್ತಾ ಇದೆ, ಅದನ್ನು ಕೂಡ ನೋಡ್ಕೊತಾ ಹೋಗೋಣ. ನೋಡಿ, ಬೆಂಗಳೂರಿನಲ್ಲಿರುವಂಥ ಕೆರೆಗಳು ನೀರು ವಿಷ ಆಗೋಗ್ಬಿಟ್ಟಿದೆ. ನೋಡಿ, ಲ್ಯಾಬ್ ಟೆಸ್ಟ್ನಲ್ಲಿ 72 ತರಕಾರಿಗಳ ಮೇಲೆ ಟೆಸ್ಟ್ ಆಯಿತು. ಅದರಲ್ಲಿ 19 ತರಕಾರಿಗಳಲ್ಲಿ ಅತಿ ಹೆಚ್ಚಿನದಾಗಿ ವಿಷ ಇದೆ ಅನ್ನೋದು ಪತ್ತೆ ಆಯಿತು. ಸೊ ಯಾವ್ಯಾವ ತರಕಾರಿಗಳು ಅಂತಂದರೆ ಬದನೆಕಾಯಿ. ನೋಡಿ, ಅತಿ ಹೆಚ್ಚಾಗಿ ಬದನೆಕಾಯಿನ ಬಳಸ್ತಾರೆ. ಸೊ ಅವರು ಅರ್ಥ ಮಾಡ್ಕೊಳ್ಬೇಕು, ನಾವು ಇಷ್ಟು ದಿನ ಅತಿ ಹೆಚ್ಚಾಗಿ ಸೇವನೆ ಮಾಡಿದ್ದು ಈ ವಿಷಾನ ಅಂತ. ಮತ್ತು ಸೌರೆಕಾಯಿ, ಸೌತೆಕಾಯಿ, ಹೂಕೋಸು, ಬೀಟ್ರೋಟ್, ಬೀನ್ಸ್, ಕೊತ್ತಂಬರಿ ಸೊಪ್ಪು, ಕರಿಬೇವು, ಇದೇ ರೀತಿಯಾದಂಥ 19 ತರಹದ ತರಕಾರಿಗಳಲ್ಲಿ ವಿಷ ಪತ್ತೆಯಾಗಿದೆ, ಸೀಸ ಪತ್ತೆಯಾಗಿದೆ. ಹೆಚ್ಚು ಸೀಸದ ಅಂಶ ಇರುವ ತರಕಾರಿ ತಿಂದರೆ ಈಗ ನಾವು ಮೂಲ ಸಮಸ್ಯೆಯನ್ನು ಹುಡುಕಿಕೊಂಡು ಹೋದರೆ, ಅಂದರೆ ಯಾರ ತಪ್ಪಿನಿಂದಾಗಿ ಇವತ್ತು ತರಕಾರಿಗಳಲ್ಲಿ ಇಷ್ಟೊಂದು ವಿಷ ಸೇರ್ಕೊಳ್ತಾ ಇದೆ ಅನ್ನೋದನ್ನು ನಾವು ನೋಡ್ಕೊತಾ ಹೋದರೆ, ಮೊದಲದಾಗಿ ಈಗ ಕೃಷಿ ಭೂಮಿಯಲ್ಲಿ ಇಷ್ಟೊಂದು ರಾಸಾಯನಿಕ ವಸ್ತುಗಳು ಅಡಗಿದೆ ಅನ್ನೋ ಒಂದು ಕಾರಣಕ್ಕಾಗಿಯೇ ಇವತ್ತು ಬೆಳೆದಂತಹ ಬೆಳೆಗಳಲ್ಲಿ ಇಷ್ಟೊಂದು ವಿಷ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಕಾರಣ ಏನು? ಮಣ್ಣಿಗೆ ವಿಷ ಸೇರಲಿಕ್ಕೆ ಕಾರಣ ಯಾರ್ಯಾರು? ಇಬ್ಬರಾಗ್ತಾರೆ. ಒಂದು, ಮೊದಲನೇದಾಗಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನದಾಗಿ ಕಾರ್ಖಾನೆಗಳು ಮತ್ತು ಇಂಡಸ್ಟ್ರಿಗಳು ಹೊರಸೂಸುವಂತಹ ತ್ಯಾಜ್ಯ ಆಗಿರಲಿ ಮತ್ತು ಆ ಕೊಳಚೆ ನೀರಾಗಲಿ ಅದೆಲ್ಲವೂ ಕೂಡ ಕೆರೆ ಮತ್ತು ನೀರಿನ ಪಾಲಾಗ್ತಾ ಇದೆ. ಸೊ ಅಲ್ಲಿರುವಂಥ ಆ ನೀರನ್ನು ಸರಿಯಾಗಿ ಅದನ್ನು ಡ್ರೈನೇಜ್ ಮಾಡದೆ, ಅದನ್ನು ಶುದ್ಧೀಕರಣ ಮಾಡದೆ, ಅದನ್ನು ಡೈರೆಕ್ಟಾಗಿ ರೈತರ ತೋಟಕ್ಕೆ ಹೋಗ್ತಾ ಇದೆ. ಸೊ ಅದೇ ನೀರನ್ನು ಬಳಸಿ ಇವತ್ತು ಕೃಷಿ ಮಾಡ್ತಾ ಇರುವಂಥ ರೈತರ ತೋಟದಲ್ಲಿ ಆ ಮಣ್ಣಿನ ವ್ಯವಸ್ಥೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನೋಡಿ, ಇಂಡಸ್ಟ್ರಿಗಳಿಂದ ಕಾರ್ಖಾನೆಗಳಿಂದ ಬಂದಂತಹ ಕೆಮಿಕಲ್ ಅದರ ಜೊತೆಗೂ ಕೂಡ ಕೆಮಿಕಲ್ ಪಾಸ್ ಆಗಿಬಿಟ್ಟಿರುತ್ತೆ ಆ ನೀರಿನಲ್ಲಿ. ಅಂತಂದರೆ ಈಗ ಅವ್ರೇನು ಇಂಡಸ್ಟ್ರಿಯಲಲ್ಲಿ ಕೆಲಸ ಮಾಡ್ತಿರ್ತಾರೆ ಮತ್ತು ಕಾರ್ಖಾನೆಗಳಲ್ಲಿ ಏನು ಹೊರಸೂಸಿರುವಂತಹ ಆ ನೀರೆಲ್ಲವೂ ಕೂಡ ಕೆಮಿಕಲ್ನಿಂದನೇ ಕಲುಷಿತ ಆಗೋಗ್ಬಿಟ್ಟಿರುತ್ತೆ. ಆ ಕೆಮಿಕಲ್ ಇವಾಗ ಮಣ್ಣಿಗೆ ಬಂದು ಸೇರಿಕೊಂಡಾಗ ಸೊ ಮಣ್ಣಿನ ಒಳಗಡೆ ಆ ಒಂದು ರಾಸಾಯನಿಕ ವಸ್ತುಗಳೆಲ್ಲ ಬಂದು ಸೇರ್ಕೊಳ್ಳುತ್ತೆ. ನೋಡಿ, ಈಗ 19 ತರಕಾರಿಗಳಲ್ಲಿ ಈಗ ವಿಷದ ವಾಸನೆ ಇದೆ ಅನ್ನೋದು ಗೊತ್ತಾಯಿತು. ಸೊ ಈಗ ಮೂಲ ಸಮಸ್ಯೆಯನ್ನು ನೋಡ್ಕೊತಾ ಹೋದರೆ, ಮೊದಲದಾಗಿ ಈ ತರಕಾರಿಗಳನ್ನು ಎಲ್ಲಿ ಬೆಳೀತಾರೆ ಹೇಳಿ? ಮಣ್ಣಿನ ಮೇಲೆ ಬೆಳಿಬೇಕಲ್ವಾ? ಸೊ ಮಣ್ಣನ್ನು ಕೂಡ ಲ್ಯಾಬ್ ಟೆಸ್ಟ್ ಮಾಡಿ ನೋಡಿದಾಗ ಮಣ್ಣಿನಲ್ಲೂ ಕೂಡ ಆತಂಕಕಾರಿಯಾದಂತಹ ವಿಷಯ ಒಂದು ಬಹಿರಂಗ ಆಗುತ್ತೆ. ಅಂತಂದರೆ ಅತಿ ಹೆಚ್ಚಿನದಾಗಿ ಮಣ್ಣಿನಲ್ಲೂ ಕೂಡ ವಿಷ ಅಡಗಿದೆ ಅನ್ನೋದು ಗೊತ್ತಾಗುತ್ತೆ ಲ್ಯಾಬ್ ಟೆಸ್ಟ್ನಲ್ಲಿ. ಸೊ ಈಗ ಈ ಒಂದು ಸಮಸ್ಯೆ ಎಲ್ಲಿಂದ ಬಂತು? ಮಣ್ಣು ಇಷ್ಟೊಂದು ಕಲುಷಿತ ಆಗಬೇಕು, ಮಣ್ಣಿನಲ್ಲಿ ಇಷ್ಟೊಂದು ರಾಸಾಯನಿಕದ ಅಂಶ ಬರಬೇಕು ಅಂತಂದರೆ ಕಾರಣಕರ್ತರು ಯಾರು? ಇಬ್ಬರಿದ್ದಾರೆ.
ಒಬ್ಬರು ನೋಡಿ, ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನದಾಗಿ ಕಾರ್ಖಾನೆಗಳಿವೆ, ಇಂಡಸ್ಟ್ರಿಗಳಿವೆ. ಇವೆರಡೂ ಹೊರಸೂಸುವಂಥ ತ್ಯಾಜ್ಯ ಆಗಿರಲಿ ಮತ್ತು ಕಲುಷಿತ ರಾಸಾಯನಿಕ ಕಲುಷಿತ ಆ ನೀರಾಗಲಿ ಅದೆಲ್ಲವೂ ಎಲ್ಲಿ ಹೋಗ್ತಾ ಇದೆ? ನದಿಗಳ ಪಾಲಾಗ್ತಾ ಇದೆ, ಕೆರೆಗಳ ಪಾಲಾಗ್ತಾ ಇದೆ. ಸೊ ಆ ನೀರನ್ನು ಶುದ್ಧೀಕರಣ ಮಾಡಿ ಅದನ್ನೇನಾದರೂ ತೋಟಗಳಿಗೆ ಕೊಡ್ತಾ ಇದ್ದಾರಾ, ಹೊಲಗಳಿಗೆ ಕೊಡ್ತಾ ಇದ್ದಾರೆ? ಇಲ್ಲ, ಅದೆಲ್ಲವೂ ಕೂಡ ಡೈರೆಕ್ಟಾಗಿ ಹಾಗೆ ತೋಟಗಳಿಗೆ ನುಗ್ತಾ ಇದೆ. ಸೊ ಹಾಗಾಗಿ ನೋಡಿ, ಈ ಇಂಡಸ್ಟ್ರಿಗಳಿಂದ ಬಂದಂತಹ ಆ ಕೆಮಿಕಲ್ ನೀರು ಏನಿದೆಯಲ್ಲ ಮಣ್ಣಿಗೆ ಹೋಗಿ ಸೇರ್ತಾ ಇದೆ. ಆ ಮಣ್ಣಿನ ಒಳಗಡೆ ಈಗ ಅತಿ ಹೆಚ್ಚಿನದಾಗಿ ರಾಸಾಯನಿಕದ ಅಂಶ ಹೆಚ್ಚಾಗೋಗ್ಬಿಟ್ಟಿದೆ. ಸೊ ಅದರಲ್ಲಿ ಬೆಳೆದಂತಹ ಬೆಳೆಗಳು ಕೂಡ ಅದರಲ್ಲಿ ಈಗ ವಿಷ ಪತ್ತೆಯಾಗಿದೆ. ಇದನ್ನು ನಾವೀಗೇನಂತಂದರೆ ತುಂಬ ಶಾಕ್ಲೇ ಏನು ಕೇಳುವಂಥ ಅವಶ್ಯಕತೆ ಇಲ್ಲ, ಯಾಕಂತಂದರೆ ಇದು ತುಂಬ ದಿನದಿಂದ ನಡೀತಾ ಬಂದಿರುವಂಥ ವಿಷಯ. ನೋಡಿ, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಇವರು ಇವತ್ತಿನಿಂದ ಇವರಿಗೆ ಸರ್ಕಾರಕ್ಕೆ ಇದನ್ನು ಹೇಳ್ತಾ ಇಲ್ಲ, ತುಂಬ ದಿನಗಳಿಂದ ಹೇಳ್ತಾ ಇದ್ದಾರೆ. ಬಟ್ ಸರ್ಕಾರ ಇದನ್ನು ನೆಗ್ಲಿಜೆನ್ಸಿ ಮಾಡಿದೆ. ಇನ್ನೊಂದು ಸಮಸ್ಯೆಯೂ ಕೂಡ ಇದೆ. ರೈತರು ತಮಗೆ ಗೊತ್ತಾಗದಿರೋ ಬಳಸುವಂತಹ ರಾಸಾಯನಿಕ ಕೆಮಿಕಲ್ಗಳು, ರಾಸಾಯನಿಕ ಗೊಬ್ಬರಗಳು ಇದ್ರೆ ಮಾತ್ರ ಬೆಳೆ ಬೆಳೆಯಕ್ಕಾಗತ್ತೆ, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಕೀಟನಾಶಕಗಳನ್ನು ತಂದು ಸ್ಪ್ರೇ ಮಾಡಿದ್ರೆ ಕೀಟಗಳು ನಮ್ಮ ತೋಟವನ್ನು ಬಿಟ್ಟು ಹೋಗುತ್ತೆ, ಇಲ್ಲ ಅಂತಂದ್ರೆ ಹೋಗೋದಿಲ್ಲ. ಈ ಒಂದು ಭ್ರಮೆಯಲ್ಲಿರುವಂಥ ರೈತರಿಂದನೂ ಸಹಿತ ಇವತ್ತು ಮಣ್ಣು ಕಲುಷಿತ ಆಗ್ತಾ ಇದೆ. ಬೆಳೆಗಳಲ್ಲಿ ಇಷ್ಟೊಂದು ವಿಷದ ವಾಸನೆ ಇದೆ. ವಿಷ ಅಡಗಲಿಕ್ಕೆ ಕಾರಣ ರೈತರು ಮತ್ತೆ ಬೆಂಗಳೂರಿನಲ್ಲಿರುವಂಥ ಇಂಡಸ್ಟ್ರಿಗಳು. ಸೊ ಇವರಿಬ್ಬರ ಕಾರಣದಿಂದಾಗಿ ಇವತ್ತು ಮಣ್ಣು ಕಲುಷಿತ ಆಗಿದೆ, ಬೆಳೆ ಕಲುಷಿತ ಆಗಿದೆ. ನಾವು ಸೇವಿಸಿದಂತಹ ತರಕಾರಿಯಲ್ಲಿ ವಿಷ ಇದೆ. ಸೊ ನಾವು ಖರೀದಿ ಮಾಡಿದ್ದು ವಿಷ. ಹೀಗಾಗಿ ಇವತ್ತು ನಾವು 60-70ರಲ್ಲಿ ನಾವು ಬದುಕಬೇಕಾಗಿದ್ದು ಈಗ ದೊಡ್ಡ ಸಾಧನೆ ಆಗಿದೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಚಿಕ್ಕ ವಯಸ್ಸಿನಲ್ಲಿ ಕ್ಯಾನ್ಸರ್, ಆಘಾತಕಾರಿಯಾದಂತಹ ಈ ರೋಗಗಳು ಬರ್ತಾ ಇದ್ದೇವೆ ಅಂತಂತಂದರೆ ಇದೆಲ್ಲದಕ್ಕೂ ಕಾರಣ ಆಗಿದೆ. ರೈತ ಬಾಂಧವರೇ, ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ನೋಡಿ, ಇವತ್ತು ನೀವು ಬೆಳೆದು ನೀವು ಮಾರುಕಟ್ಟೆಗೆ ತಂದಿಟ್ಟಂತಹ ಆ ತರಕಾರಿಗಳಲ್ಲಿ ವಿಷ ಇದೆ ಅನ್ನೋದು ಗೊತ್ತಾದ ನಂತರ ಇವತ್ತು ಜನಸಾಮಾನ್ಯರಿಗೆ ಅದೆಷ್ಟು ಆಘಾತ ಆಗಿದೆ ಅಂತ ಹೇಳಿ. ಇನ್ನು ಮುಂದೆ ಅವ್ರು ಏನು ಊಟ ಮಾಡಬೇಕು ಅನ್ನೋ ಆ ಗೊಂದಲದಲ್ಲೂ ಕೂಡ ಸಿಲುಕಿದ್ದಾರೆ. ಸೊ ಇನ್ನು ಮುಂದೆ ಅವ್ರು ಏನಾದ್ರೂ ಈ ತರಕಾರಿಗಳನ್ನು ತಿನ್ನೋದೇ ಬಿಟ್ಬಿಟ್ಟು ಪರ್ಯಾಯ ಏನಾದರೂ ಹುಡ್ಕೊಂಡ್ಬಿಟ್ರೆ ನೀವು ಬೆಳೆದಂಥ ಬೆಳೆಗಳನ್ನು ಯಾರಿಗೋ ಕೊಡ್ತೀರಾ? ಒಂದು ಪ್ರಶ್ನೆ. ಇನ್ನೊಂದು, ಈಗ ಅವರು ಗೊತ್ತಾಗದೇನೆ ಸೇವನೆ ಮಾಡಿಬಿಟ್ಟು ಇವತ್ತು ಅವ್ರ ಹೊಟ್ಟೆಗೆ ವಿಷವನ್ನು ಹಾಕ್ಕೊಂಡು ಬಿಟ್ಟಿದ್ದಾರೆ. ಸೊ ಈಗ ನಿಮಗೆ ಗೊತ್ತಲ್ವಾ, ಈಗ ಹಿಡಿ ಎಷ್ಟು ಮೂಟೆ ಗಟ್ಟಲೆ ರಾಸಾಯನಿಕ ಗೊಬ್ಬರಗಳನ್ನು ನಿಮ್ಮ ತೋಟದಲ್ಲಿ ಎರಚುವ ಸಂದರ್ಭದಲ್ಲಿ ಇದು ವಿಷ ಅನ್ನೋದು ನಿಮಗೆ ಗೊತ್ತಿತ್ತಲ್ವಾ? ಸೊ ಈ ವಿಷವನ್ನು ನಾನು ಈ ಮಣ್ಣಿಗೆ ಹಾಕಿದರೆ ಆ ಬೆಳೆಯಲ್ಲಿ ವಿಷ ಬರುತ್ತೆ. ಆ ವಿಷ ಜನಸಾಮಾನ್ಯರ ಹೊಟ್ಟೆಯಲ್ಲಿ ಹೋಗುತ್ತೆ. ಅವರು ನಮಗೆ ದುಡ್ಡು ಕೊಟ್ಟು ಈ ರೀತಿಯಾದಂತಹ ತರಕಾರಿನ ತಿನ್ನಬೇಕಾ ಅದೊಂದು ಮನವರಿಕೆ ನಿಮಗೆ ಬಂದುಬಿಟ್ಟಿದ್ರೆ ಇವತ್ತು ಇಂಥ ಸಮಸ್ಯೆ ಬಿಗಡಾಯಿಸ್ತಿರ್ಲಿಲ್ಲ. ನೋಡಿ, ಸಾವಯವದಲ್ಲಿ ಬೆಳೆದಂತಹ ಬೆಳೆಗಳನ್ನು ತಿಂದು ನಾವು ಆರೋಗ್ಯಕರವಾಗಿರೋಣ ಅಂತಂದರೆ ಈ ಇಂಡಸ್ಟ್ರಿಗಳು, ಕಾರ್ಖಾನೆಗಳಿಂದ ಹೊರಸೂಸುವಂತಹ ಮಾಲಿನ್ಯವಾದಂಥ ನೀರಿನಿಂದಾಗಿ ಬೆಳೆದಂತಹ ಬೆಳೆಗಳಲ್ಲಿ ಇವತ್ತು ಕೆಮಿಕಲ್ ಅಡಗಿದೆ. ಹಾಗಾಗಿ ಇವತ್ತು ಯಾವ ತರಕಾರಿಯಲ್ಲೂ ಕೂಡ ಇವತ್ತು ವಿಷ ಇಲ್ಲ ಅಂತ ಹೇಳೋಕ್ಕಾಗಂಗಿಲ್ಲ. ಸಾವಯವದಲ್ಲೇ ಬೆಳೆದಿರಲಿ ಅಥವಾ ಈ ರಾಸಾಯನಿಕದಲ್ಲೇ ಬೆಳೆದಿರಲಿ, ಎರಡರಲ್ಲೂ ಕೂಡ ಇವತ್ತು ಈ ವಿಷ ಅಡಗಿದೆ. ಹಾಗಾಗಿ ವಿಷದಿಂದ ತರಕಾರಿಗಳು ತಪ್ಪಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಹೇಗಾದರೂ ಮಾಡಿ ರೈತ ಬಾಂಧವರೇ, ಈ ಒಂದು ತರಕಾರಿಗಳಿಗೆ ಹೇಗಾದರೂ ಮಾಡಿ ರೈತ ಬಾಂಧವರೇ ಈ ನಿಮ್ಮ ಭೂಮಿಗೆ, ನಿಮ್ಮ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರ ಹಾಕೋದನ್ನು ನಿಲ್ಲಿಸಿ. ಈಗ ಈ ರೀತಿಯಾದಂಥ ಆಘಾತಕಾರಿ ವಿಷಯವನ್ನು ಕೇಳಿ ಬೆಚ್ಚಿ ಬಿದ್ದಿರುವಂತಹ ರಾಜ್ಯದ ಜನತೆಗೆ ಮುಂದೆ ಬರುವಂತಹ ರಾಜ್ಯದ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಅವರು ಯಾವ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ, ಬಜೆಟ್ನಲ್ಲಿ ಏನಂತ ಘೋಷಣೆ ಮಾಡ್ತಾರೆ, ಈ ರಸಗೊಬ್ಬರಗಳಿಗೆ ಅವರು ಏನಾದ್ರೂ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾರಾ ಅಂತಂದರೆ ಅದಕ್ಕೇನಾದರೂ ಮುಕ್ತಿ ಕೊಡ್ತಾರಾ, ಅಥವಾ ಸಾವಯವ ಕೃಷಿಯಲ್ಲಿ ಬೆಳಿಲಿಕ್ಕೆ ಏನಾದ್ರೂ ಮತ್ತೊಂದು ಮಾರ್ಗೋಪಾಯ ಹುಡುಕ್ತಾರಾ, ಮತ್ತು ಈ ಇಂಡಸ್ಟ್ರಿಗಳಿಂದ ಹೊರಸೂಸುವಂತಹ ಆ ಒಂದು ಕಲುಷಿತ ನೀರಿಗೆ ಅದಕ್ಕೇನಾದರೂ ಒಂದು ಬ್ರೇಕ್ ಹಾಕ್ತಾರೆ, ಕಡಿವಾಣ ಹಾಕ್ತಾರಾ, ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಣ. ಒಟ್ಟಿನಲ್ಲಿ ಇವತ್ತು ಜನಸಾಮಾನ್ಯರ ಹೊಟ್ಟೆಗೆ ವಿಷ ಸೇರಿದೆ ಅಂತಂತಂದರೆ ಈ ರೈತರು ಕೂಡ ಕಾರಣರಾಗ್ತಾರೆ, ಮತ್ತು ಇವರೆಲ್ಲರ ಸಮಸ್ಯೆ, ರಾಜ್ಯ ಸರ್ಕಾರದ ಸಮಸ್ಯೆಯಿಂದನೂ ಕೂಡ ಇವತ್ತು ಜನಸಾಮಾನ್ಯರ ಹೊಟ್ಟೆಗೆ ವಿಷ ಸೇರಿದೆ. ಸೊ ಈ ಒಂದು ವಿಡಿಯೋ ಬಗ್ಗೆ, ಈ ಒಂದು ವರದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.